ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಮಂಜು ಡಿಸೈನ್. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋ ಎಲ್ರಿಗೂ ಹಾಯ್, ಮೊದಲಿಂದಾನೇ ನೋಡ್ತಿರೋರಿಗೆ ಡಬಲ್ ಹಾಯ್. ಸೊ ಈ ವಿಡಿಯೋದಲ್ಲಿ ನಾನು ಬೇಸ್ ಹಾಕಿ ಬೇಬಿ ಕುಚ್ ಹೇಗೆ ಕಟ್ಟೋದು ಅಂತ ನೋಡೋಣ. ಸೊ ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡುವಂಥ ಡಿಸೈನ್ ಇದು. ಸೊ ಬೇಸ್ ಹಾಕೋಕ್ಕೆ ಚೈನ್ ಸ್ಟಿಚ್ ವೆರಿ 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 ಇಂಪಾರ್ಟೆಂಟ್. ಚೈನ್ ಸ್ಟಿಚ್ ಹಾಕೋಕ್ಕೆ ಬರಲ್ಲ ಅಂದವರು ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಫಸ್ಟು ಚೈನ್ ಸ್ಟಿಚ್ ಹಾಕೋದನ್ನ ಜಾಸ್ತಿ ಅಂದರೆ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಅದಾದ್ಮೇಲಿಂದ ನಾವು ಈ ಒಂದು ಬೇಸ್ ಚೈನ್ ಸ್ಟಿಚ್ ಹಾಕಿ ಬೇಬಿ ಕುಚ್ಚ ಹೇಗೆ ಕಟ್ಟೋದು ಅಂತ ನೋಡ್ಬೋದು. ಸೊ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀನಿ ಆ್ಯಂಡ್ ಈ ವಿಡಿಯೋದಲ್ಲಿ ಚೈನ್ ಸ್ಟಿಚ್ ಕೂಡ ಹಾಕೋ ತೋರಿಸ್ತೀನಿ. ಬಟ್ ಅದರಲ್ಲಿ ತುಂಬ ಡೀಟೇಲ್ ಆಗಿ ತೋರಿಸಿರೋದ್ರಿಂದ ಫಸ್ಟ್ ಆ ವಿಡಿಯೋನ ನೋಡ್ಕೊಂಡು ಬನ್ನಿ ಆ್ಯಂಡ್ ಪ್ರಾಕ್ಟೀಸ್ ಕೂಡ ಜಾಸ್ತಿ ಮಾಡಿ. ಯಾಕಂತಂದರೆ ಚೈನ್ ಸ್ಟಿಚ್ ಅನ್ನೋದು ಪ್ರತಿ ಒಂದು ಡಿಸೈನ್ಗೂ ಇಂಪಾರ್ಟೆಂಟ್ ಇರುತ್ತೆ. ಸೊ ಬೇಸ್ ಹಾಕೋದೆ ಚೈನ್ ಸ್ಟಿಚ್ಚಿಂದ. ಸೊ ಹಾಗಾಗಿ ಚೈನ್ ಸ್ಟಿಚ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಬೇಬಿ ಕುಚ್ನ ಬೇಸ್ ಹಾಕಿ ಹೇಗೆ ಕಟ್ಟೋದು ಅಂತ ನೋಡೋಣ. ನಾನು ಆಲ್ರೆಡಿ 6 ಎಳೆ ದಾರನ ಪ್ರಿಪೇರ್ ಮಾಡಿಟ್ಕೊಂಡಿದ್ದೀನಿ. 6 ಎಳೆ ದಾರ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತಲೂ ಗೊತ್ತಿಲ್ಲ ಅಂದರೆ ಅದ್ರದ್ದು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಪ್ರಾಕ್ಟೀಸ್ ಮಾಡಿ. ಸೊ ನಾನಿಲ್ಲಿ 6 ಎಳೆ ದಾರನ 3 ಸತಿ ಕೈಗೆ ಸುತ್ತಕೊಂಡು ಈಗ ನಾನು ಬಟ್ಟೆಗೆ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನಿಲ್ಲಿ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಸೊ ಬಟ್ಟೆಗೆ ಒಂದು ಸತಿ ನೀಡಲಿಂದ ದಾರನ ಒಳಗಡೆಯಿಂದ ತೊಗೊಂಡು ಬರಬೇಕು. ಸೊ ಈ ರೀತಿ ದಾರನ ತೊಗೊಂಡು ಬಂದು ಒಂದು ಸತಿ ಲಾಕ್ ಸ್ಟಿಚ್ ಹಾಕಬೇಕು. ಸೊ ಈ ಲೂಪ್ ಒಳಗಡೆಯಿಂದ ದಾರ ತಂದ್ವಿ ಅಂದರೆ ಅದು ಲಾಕ್ ಸ್ಟಿಚ್ ಅಂತ ಅರ್ಥ. ಸೊ ಇದೇ ರೀತಿ ಚೈನ್ ಸ್ಟಿಚ್ನ ಹಾಕಬೇಕು. ಸೊ ಇಲ್ಲಿ ನಾನು ಟೋಟಲಾಗಿ 4 ಚೈನ್ ಸ್ಟಿಚ್ನ ಹಾಕ್ತೀನಿ. 4 ಚೈನ್ ಸ್ಟಿಚ್ನ ಹಾಕಿ ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಅಲ್ಲಿ ಮತ್ತೆ ನಾನು ಒಂದು ಲಾಕ್ ಸ್ಟಿಚ್ನ ಹಾಕ್ತೀನಿ. ಬಟ್ಟೆ ಒಳಗಡೆ ನೀಡಲ್ನ ತಂದು ದಾರ ಕೂಡ ತಗೊಂಡು 2ರಿಂದ 1 ಈ ರೀತಿಯಾಗಿ ನಾವು ಚೈನ್ ಸ್ಟಿಚ್ನ ಹಾಕಬೇಕು. 1 ಮತ್ತು 2, 2ನೇದು, 3ನೇದು ಮತ್ತು 4ನೇದು 4 ಚೈನ್ ಸ್ಟಿಚ್ಗಳನ್ನ ಹಾಕಿ ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಸ್ಟಿಚ್ನ ಹಾಕಬೇಕು. 2 ಲೂಪ್ ಒಳಗಡೆಯಿಂದ 1 ದಾರನ ತಂದ್ವಿ ಅಂತಂದರೆ ಅಲ್ಲಿಗೆ ನಾವು ಲಾಕ್ ಸ್ಟಿಚ್ನ ಹಾಕಿದ್ವಿ ಅಂತ. ಸೊ ಇದೇ ರೀತಿ ಚೈನ್ ಸ್ಟಿಚ್ಚು 4 ಚೈನ್ ಸ್ಟಿಚ್ನ ಹಾಕಬೇಕು. ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಬೇಕು. ಸೊ ಬಟ್ಟೆಗೆ ಲಾಕ್ ಮಾಡಬೇಕು ಫಸ್ಟು. ಆಮೇಲೆ ದಾರನ ತಂದು ಈ 2 ಲೂಪ್ ಒಳಗಡೆಯಿಂದ 1 ಸತಿ ದಾರ ತಂದ್ವಿ ಅಂದರೆ ಲಾಕ್ ಸ್ಟಿಚ್ ಆಯಿತು ಅಂತ. ಸೊ ಈಗ ನಾನು ಮತ್ತೆ ಚೈನ್ ಸ್ಟಿಚ್ನ ಹಾಕಬೇಕು. 1, 2, 3 ಮತ್ತು 4 ಚೈನ್ ಸ್ಟಿಚ್ನ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಬೇಕು. ಸೊ ಏನಪ್ಪ ಅಂತಂದರೆ ಚೈನ್ ಸ್ಟಿಚ್ ಕೂಡ ನಾನು ಹೇಗೆ ಹಾಕೋದು ಅಂತ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಚೈನ್ ಸ್ಟಿಚ್ ಅನ್ನೋದು ಯಾವುದೇ ಬ್ರೈಡಲ್ ಆದರೂ ಆಗಲಿ ಸಿಂಪಲ್ ಡಿಸೈನ್ ಆದರೂ ಆಗಲಿ ಪ್ರತಿಯೊಂದು ಡಿಸೈನ್ಗೂ ಚೈನ್ ಸ್ಟಿಚ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ನೀವು ಇದನ್ನು ಎಷ್ಟು ಫಾಸ್ಟಾಗಿ ಎಷ್ಟು ಫಿನಿಶಿಂಗ್ ಕೊಟ್ಟು ಹಾಕಕ್ಕೆ ಕಲಿತೀರೋ ಅಷ್ಟು ಒಳ್ಳೆಯದು. ಸೊ ನೀವು ಈ ಚೈನ್ ಸ್ಟಿಚ್ನ ತುಂಬ ಪ್ರಾಕ್ಟೀಸ್ ಮಾಡಿ. ಚೈನ್ ಸ್ಟಿಚ್ನ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಯೂಸ್ಫುಲ್ ಇರುತ್ತೆ. ನೀವು ಟೈಮ್ ಕೂಡ ಸೇವ್ ಮಾಡ್ಬೋದು. ಬೇಸ್ ಬೇಗ ಹಾಕಿದಷ್ಟು ಮೇಲ್ಗಡೆ ವರ್ಕು ಕೂಡ ನೀವು ಅಷ್ಟೇ ಬೇಗ ಹಾಕ್ಕೊಂಡು ಹೋಗ್ಬೋದು. ಆ್ಯಂಡ್ ಬರೋ ಮುಂದಿನ ವೀಡಿಯೋಸ್ಗಳಲ್ಲಿ ಬೇಸಿಕ್ ಸ್ಟಿಚಸ್ಗಳದ್ದು ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರಿಗೆ ವೀಡಿಯೋಸ್ನ ಶೇರ್ ಮಾಡಿ ಆ್ಯಂಡ್ ಅವ್ರಿಗೂ ಹೇಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ಸೊ ಇಲ್ಲಿ ನಾನು ಚೈನ್ ಸ್ಟಿಚ್ ಎಲ್ಲ ಹಾಕಿದ್ದೀನಿ. ಸೊ ನಾವು ಲಾಕ್ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಸೊ ನಾರ್ಮಲಾಗಿ ನಾವು ಚೈನ್ ಸ್ಟಿಚ್ ಹಾಕ್ತೀವಲ್ಲ ಅದೇ ರೀತಿಯಾಗಿ ನಾನು ಇಲ್ಲಿ 2 ಸತಿ ಚೈನ್ ಸ್ಟಿಚ್ನ ಹಾಕ್ಕೊಂಡು 2 ಅಥವಾ 3 ಚೈನ್ ಸ್ಟಿಚ್ನ ಹಾಕಿದ್ದು ಆದಮೇಲೆ ಕತ್ರಿ ಅಥವಾ ಕಟರು ಯಾವುದ್ರಲ್ಲಾದರೂ ಆಗಲಿ ಇಲ್ಲಿ ನಾವು ಥ್ರೆಡ್ನ ಕಟ್ ಮಾಡ್ಕೋಬೇಕು. ಥ್ರೆಡ್ನ ಕಟ್ ಮಾಡಿಕೊಂಡು ಸೊ ಕ್ಲೀನಾಗಿ ನೋಡಿ ನಾವು ನೀಡಲ್ ಲೂಪ್ ಒಳಗಡೆ ಏನಿದೆಯಲ್ಲ ಆ ನೀಡಲ್ನ ಎಳೆದ್ವಿ ಅಂದರೆ ಲಾಕ್ ಆಯ್ತದು. ದಾರನ ಎಳಿಬೇಕಷ್ಟೆ.
ಅಂದರೆ ನೀಡಲ್ನ ಎಳೆದ್ವಿ ಅಂದರೆ ಅಲ್ಲಿ ದಾರ ಲಾಕ್ ಆಗುತ್ತೆ ಅಂತ. ಸೊ ಈ ರೀತಿಯಾಗಿ ನಾವು ಚೈನ್ ಸ್ಟಿಚ್ನ ಹಾಕಿದ್ದಾದಮೇಲೆ ಸೊ ನೋಡಿ ಈ ಥರ ಗ್ಯಾಪ್ ಬರುತ್ತೆ. ನಾವು ಈ ಗ್ಯಾಪ್ ಒಳಗಡೆ ಬೇಬಿ ಕುಚ್ಚನ್ನ ಕಟ್ಟಬೇಕು. ಸೊ ಈ ಗ್ಯಾಪ್ ಒಳಗಡೆ ಈಗ ನಾನು ಬೇಬಿ ಕುಚ್ಚನ್ನ ಕಟ್ತೀನಿ. ಸೊ ನಾರ್ಮಲಾಗಿ ನಾನು 170 ಎಳೆ ದಾರನ ತೊಗೊಂಡಿದ್ದೀನಿ. ಐರನ್ ಕೂಡ ಮಾಡಿಟ್ಕೊಂಡಿದ್ದೀನಿ. ಸೊ ಐರನ್ ಇಸ್ ವೆರಿ 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 ಇಂಪಾರ್ಟೆಂಟ್. ಆ್ಯಂಡ್ ಯಾರು ಪ್ರೀವಿಯಸ್ ವೀಡಿಯೋದಲ್ಲಿ ಕೇಳಿದ್ರು ಲೆಂತ್ ಈಕ್ವಲ್ ಬರ್ತಿಲ್ಲ ಅಂತ. ಸೊ ನೀವು ಉದ್ದ ಸ್ವಲ್ಪ ಜಾಸ್ತಿ ಬಿಟ್ಕೊಳ್ಳಿ. ಉದ್ದ ಜಾಸ್ತಿ ಬಿಟ್ಕೊಂಡಾಗ ನೀವು ಕಟ್ ಮಾಡಿದಾಗ ಈಕ್ವಲಾಗಿ ಬರುತ್ತೆ. ಈಕ್ವಲಾಗಿ ಕಟ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಅದು ಒಂದು. ಆ್ಯಂಡ್ ಒಂದಕ್ಕಿಂತ ಒಂದು ದೊಡ್ಡದು ಒಂದು ಚಿಕ್ಕದು ಈ ಥರ ಪ್ರಾಬ್ಲಮ್ ಬರ್ತಿದೆ ಅಂತಂದರೆ ಸೊ ನೀವು ಕಟ್ ಮಾಡ್ಕೊಬೇಕಾದ್ರೆ ನಿಮ್ಮ ತಂಬಿಂದು ಫಸ್ಟು ಕಟ್ ಮಾಡಿದಾಗ ನಿಮ್ಮ ಎಲ್ಲಿವರೆಗೂ ಬರುತ್ತೆ ಅಂತ ನೋಡ್ಕೊಳ್ಳಿ. ನಿಮ್ಮ ಹೆಬ್ಬೆಟ್ಟಿಗೆ ಆ ಕುಚ್ಚು ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ನೋಡಿಕೊಂಡು ನೆಕ್ಸ್ಟ್ ಕುಚ್ಚುಗಳನ್ನ ಕೂಡ ನಾವು ಎಕ್ಸಾಕ್ಟ್ ಅದೇ ಈಕ್ವಲ್ಗೆ ಕಟ್ ಮಾಡ್ಕೊಂಡು ಹೋದ್ವಿ ಅಂದರೆ ಈಕ್ವಲ್ ಕ್ಲೀನಾಗಿ ಬರುತ್ತೆ ಕುಚ್ಚು. ಸೊ ಇದು ಒಂದು ಟಿಪ್. ಆ್ಯಂಡ್ ನಾವು 2 ಸತಿ ದಾರನ ಲಾಕ್ ಮಾಡಿಕೊಂಡೆ ಆದಮೇಲೆ ಈ ರೀತಿ ಕಟ್ಕೋಬೋದು. ಸೊ ಇನ್ನೂ ಕ್ಲೀನಾಗಿ ನೆಕ್ಸ್ಟ್ ಕುಚ್ಚು ಕಟ್ಟೋದ್ರಲ್ಲಿ ತೋರಿಸ್ತೀನಿ. ಸೊ ಈಗ ನೋಡಿ ಫಸ್ಟ್ ಬಂತು ನಾವು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಇಷ್ಟು ಲೆಂತು ಹಿಂದೆ ಮುಂದೆ ಉದ್ದ ಬಿಟ್ಕೊಂಡಿರ್ತೀನಲ್ಲ ಸೊ ಈಕ್ವಲಾಗಿ ಬಂತು. ಬೇಬಿ ಕುಚ್ಚು ಅನ್ನೋದು ಯಾವತ್ತಿದ್ರೂ ಆಗಲಿ ಎಷ್ಟು ಶಾರ್ಟ್ ಅಂದರೆ ತೀರಾ ಶಾರ್ಟ್ ಅಲ್ಲ, ಬಟ್ ಶಾರ್ಟಾಗಿ ಕಟ್ಟಿದ್ರೆ ಮುದ್ರು ಬರೋದಿಲ್ಲ. ಆ್ಯಂಡ್ ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಫಿನಿಶಿಂಗ್ ಕೂಡ ಅಷ್ಟೇ ಚೆಂದ ಬರುತ್ತೆ. ಸೊ ಶಾರ್ಟಾಗಿ ನೀವು ಬೇಬಿ ಕುಚ್ಚನ್ನ ಕಟ್ಟೋಕ್ಕೆ ಟ್ರೈ ಮಾಡಿ. ಸೊ ನೋಡಿ ದಾರಾನ ತೊಗೊಂಡು ಬಂದ್ವಾ. ಸೊ ಈಗ ದಾರಾನ ಈ ಥರ ತೊಗೊಂಡು ನಾನು ಈ ಸೂಜಿಗೆ 2 ಎಳೆ ಅಂದರೆ 4 ಎಳೆ ಮಡಚಿದಾಗ 4 ಎಳೆ ದಾರ ಆಗುತ್ತೆ. ಆ ಝರಿ ಥ್ರೆಡ್ನ 4 ಎಳೆ ತೊಗೊಂಡು ಇಲ್ಲಿ ನಾನು ಬೇಬಿ ಕುಚ್ಚು ಹಿಂದಗಡೆಯಿಂದ ನಾನು ನೀಡಲ್ನ ತೊಗೊಂಡು ಬಂದು ಫಸ್ಟು ಒಂದು ರೌಂಡ್ ಸುತ್ತಬೇಕು. ಒಂದು ರೌಂಡ್ ಕ್ಲೀನಾಗಿ ಸುತ್ಕೋಬೇಕು. ಸುತ್ಕೊಂಡಿದ್ದು ಆದಮೇಲೆ ಸೊ ಈಗ ನಾವು ಲಾಕ್ ಮಾಡಬೇಕು. ಲಾಕ್ ಹೇಗೆ ಮಾಡಬೇಕಪ್ಪ ಅಂತಂದರೆ ನೀಡಲ್ನ ಆ ಕಡೆ ಸೈಡಿಂದ ತರಬೇಕು. ಸೆಂಟ್ರಲ್ಲಿ ತಂದ್ವಿ ಅಂದರೆ ಅದು ಲಾಕ್ ಆಗುತ್ತೆ. 2 ದಾರದ ಸೆಂಟ್ರಿಂದ ತರಬೇಕು. ನೋಡಿ ಈ ಕಡೆ ದಾರ ಆ ಕಡೆ ದಾರ ಸೆಂಟ್ರಲ್ಲಿ ತಂದ್ವಿ ಅಂದರೆ ನೀಡಲ್ಲು ಲಾಕ್ ಆಗುತ್ತೆ. ಸೊ ಈ ರೀತಿ 2 ಸತಿ ಲಾಕ್ ಮಾಡಿಕೊಂಡು ನಾವು ನೀಡಲ್ನ ಬೇಬಿ ಕುಚ್ಚು ಬ್ಯಾಕ್ ಸೈಡಿಂದ ತಂದ್ವಿ ಅಂತಂದರೆ ಪರ್ಫೆಕ್ಟಾಗಿ ನಾವು ಸ್ಟಿಫಾಗಿ ಮತ್ತು ವಿತ್ ಫಿನಿಶಿಂಗು ಬೇಬಿ ಕುಚ್ಚನ್ನ ಹಾಕಿದ್ದೀವಿ. ಸೊ ಕಟ್ಟಿಂಗ್ ಬಂದು ಈಕ್ವಲಾಗಿ ಬರಬೇಕು ಅಂತಂದರೆ ನಾನು ಆಲ್ರೆಡಿ ಹೇಳಿದಾಗೆ ನೀವು ಹೆಬ್ಬೆಟ್ಟು ಲೆಂತ್ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ, ಅದು ಈಸಿ ಆಗುತ್ತೆ. ಸೊ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. 2 ಕುಚ್ಚು ಈಕ್ವಲಾಗಿ ಕಟ್ಟಾಗಿದೆ. ಸೊ ಇದೇ ರೀತಿ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಹೇಗೆ ಬಂತು ಅಂತ ಕೂಡ ತಿಳಿಸಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಅರ್ಥ ಆಗ್ತಿದೆಯಾ ಅಂತ ಕೂಡ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಯಾವ್ದು ಅರ್ಥ ಆಗಿಲ್ಲ ಅದ್ರ ಬಗ್ಗೆನೂ ತಿಳಿಸಿ, ಇನ್ನೂ ಒಂದು ವಿಡಿಯೋ ಕೂಡ ಮಾಡಿ ಹಾಕೋಣ. ಸೊ ಇದೇ ರೀತಿ ನಾವು ಬೇಬಿ ಕುಚ್ಚನ್ನ ಹಾಕೋದು. ಆ್ಯಂಡ್ ನಾವು ಈಗ ಚೈನ್ ಸ್ಟಿಚ್ ಹಾಕಿ ಲಾಸ್ಟಲ್ಲಿ ಲಾಕ್ ಮಾಡಿರ್ತೀವಲ್ಲ ಅದನ್ನು ಯಾವ ರೀತಿಯಾಗಿ ನಾವು ಗ್ಲೂ ಮಾಡಬೇಕು ಅಥವಾ ಗಮ್ ಮಾಡಲಾರ್ದೇ ನಾವು ಹೇಗೆ ಅದನ್ನು ಕ್ಲೀನಾಗಿ ಫಿನಿಶಿಂಗ್ ಕೊಡಬೇಕು ಅಂತ ಬರೋ ವೀಡಿಯೋಸಲ್ಲಿ ಹೇಳ್ತೀನಿ. ಬಟ್ ಈಗ ಇದನ್ನು ಗ್ಲೂ ಮಾಡಿದ್ರೆ ಸರಿ ಹೋಗುತ್ತೆ. ಸೊ ಈ ರೀತಿ ಒಂದು ಸತಿ ಸುತ್ತಕೊಂಡು ನೋಡಿ ಇವಾಗ 2 ದಾರದ ಒಳಗಡೆಯಿಂದ ನಾವು ಸೂಜಿನ ತರಬೇಕು. ಈ ಥರ ತಂದ್ವಿ ಅಂದರೆ ಲಾಕ್ ಆಗುತ್ತೆ ಅಲ್ಲಿಗೆ. ಸೊ 2 ದಾರದ ಒಳಗಡೆಯಿಂದ ನಾವು ನೀಡಲ್ನ ತಂದ್ವಿ ಅಂದರೆ ಅದು ಲಾಕ್ ಆಗುತ್ತೆ. ಸೊ ಲಾಕ್ ಆಗಿದ್ದು ಆದಮೇಲೆ ನಾವು ಬ್ಯಾಕ್ ಸೈಡಿಂದ ನೀಡಲ್ನ ತಂದ್ವಿ ಅಂತಂದರೆ ಅದು ಲಾಕ್ ಆಗಿರುತ್ತೆ, ಅದು ಬಿಚ್ಕೊಳ್ಳಲ್ಲ. ಪರ್ಫೆಕ್ಟ್ ಫಿನಿಶಿಂಗಲ್ಲಿ ನಾವು ಬೇಬಿ ಕುಚ್ಚನ್ನ ಮಾಡ್ಕೊಂಡಿದ್ದೀವಿ ಅಂತ. ಸೊ ತುಂಬ ಅಂದರೆ ತುಂಬ ಪ್ರಾಕ್ಟೀಸ್ ಮಾಡಿ. ಸೊ ಈ ಒಂದು ಲಾಕ್ ಏನಿದೆ ಲಾಸ್ಟಲ್ಲಿ ಲಾಕ್ ಸ್ಟಿಚ್ ಹಾಕಿದ್ದೀವಲ್ಲ ಅದನ್ನು ನಾವು ಗಮ್ ಹಾಕಿ ಅಂಟಿಸ್ಕೊಂಡ್ರೆ ಸರಿ ಹೋಗುತ್ತೆ.
ಬರೋ ಮುಂದಿನ ವಿಡಿಯೋಸಲ್ಲಿ ಗಮ್ ಹಾಕ್ಲಾರ್ದೆ ಅದನ್ನು ಹೇಗೆ ಹೈಡ್ ಮಾಡಬೇಕು ಅಂತಲೂ ಕೂಡ ನಾನು ತೋರಿಸ್ತೀನಿ. ಸೊ ಈ ವಿಡಿಯೋದಲ್ಲಿ ಇದನ್ನು ಗಮ್ ಹಾಕಿ ಅಂಟಿಸಿದ್ವಿ ಅಂತಂದರೆ ಬೇಸಿಕ್ ಬಿಗಿನರ್ಸ್ಗಳಿಗೆ ಹೇಳೋದು. ಸೊ ನೋಡಿ 3 ಎಷ್ಟು ಈಕ್ವಲ್ ಆಗಿ ಬಂದಿದೆ. ಸೊ ಇದೇ ರೀತಿ ಹೊಸ ಹೊಸ ವೀಡಿಯೋಸ್ಗಳು, ಬಿಗಿನರ್ ಫ್ರೆಂಡ್ಲಿ ವೀಡಿಯೋಸ್ಗಳು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಪ್ಲೀಸ್ ಇನ್ನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸಿಗೆ ಕೂಡ ಈ ವಿಡಿಯೋಸ್ನ ಶೇರ್ ಮಾಡಿ. ಯಾರಿಗೆಲ್ಲ ಕಲಿಬೇಕು ಅಂತ ಆಸಕ್ತಿ ಇದೆಯೋ ಅವ್ರಿಗೆ ಕೂಡ ಈ ವಿಡಿಯೋಸ್ನ ಶೇರ್ ಮಾಡಿ. ಸೊ ನೀವು ಕೂಡ ಟ್ರೈ ಮಾಡಿ. ಬೇಸ್ ಹಾಕಿ ಸ್ಯಾರಿಗೆ ಕುಚ್ಚು ಹಾಕಿದ್ರೆ ಫೈನಲ್ ಆಗಿ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ. ಔಟ್ಪುಟ್ಟು ಈ ರೀತಿ ಬರುತ್ತೆ. ಬೇಸ್ ಹಾಕಿ ನಾವು ಡಿಸೈನ್ ಮಾಡ್ತೀವಲ್ಲ, ಈ ಥರ ಕಾಣುತ್ತೆ ನೋಡಿ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಇದು ಹಾಕಿ ತುಂಬ ದಿನ ಆಗಿದೆ, ಬಟ್ ನೋಡಿ ಕುಚ್ಚು ಯಾವುದೂ ಮುದ್ರಿಲ್ಲ. ಸೊ ಈ ರೀತಿ ಫಿನಿಶಿಂಗ್ ಕೊಟ್ಟು ಸ್ಯಾರಿಗೆ ಕುಚ್ಚು ಹಾಕಬೇಕು. ಸೊ ತುಂಬ ಅಂದರೆ ತುಂಬ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಫೈನಲ್ ಆಗಿ ಈ ಥರ ಬರುತ್ತೆ. ಇದು ಬೇಸ್ ಹಾಕಿ ಹೇಗೆ ಕಟ್ಟೋದು ಅಂತ ನೋಡ್ಕೊಂಡು ಬಂದ್ರಲ್ಲ, ಹೇಗೆ ಅನ್ನಿಸ್ತು? ಸೊ ನೀವು ಕೂಡ ಟ್ರೈ ಮಾಡಿ. ಫಸ್ಟು ಬಟ್ಟೆಗೆ ಟ್ರೈ ಮಾಡಿ, ಅದಾದಮೇಲಿಂದ ನಿಮ್ಮ ಸೀರೆಗೆ ಟ್ರೈ ಮಾಡಿ. ನಿಮಗೆ ಕಾನ್ಫಿಡೆಂಟ್ ಬಂದಾದಮೇಲೆ ಸೀರೆಗೆ ಟ್ರೈ ಮಾಡಿ. ಅಲ್ಲಿವರೆಗೂ ಬಟ್ಟೆಗೆ ಟ್ರೈ ಮಾಡಿ, ಬಟ್ಟೆಗೆ ಪ್ರಾಕ್ಟೀಸ್ ಮಾಡಿ, ಬಟ್ಟೆಗೆ ಹಾಕಿ ಪ್ರಾಕ್ಟೀಸ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತಂದು ಪ್ಲೀಸ್ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಕೂಡ ಶೇರ್ ಮಾಡಿ. ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.